ಸಾಮ್ರಾಟ್ಗೆ ಮಾಂಟಿ ಹೆಸರು ಕೇಳ್ತಿದ್ದಂಗೆ ಕೋಪ ಉಕ್ತಾ ಇತ್ತು. ಆದ್ರೂ ತನ್ನನ್ನ ತಾನು ಸಮಾಧಾನ ಮಾಡ್ಕೊಂಡು ನಯನ ಜೊತೆ ಹೊರಟ. ಹೊರಗ್ ಬಂದ ತಕ್ಷಣ ನಯನ, ಸಾಮ್ರಾಟ್, ಯಾಕೆ ನೀನ್ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳಿದ್ಲು. ಒಟ್ನಲ್ಲಿ ಅವಳ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ಬಿಡಲ್ಲ ಅಂತ ಸಾಮ್ರಾಟ್ಗೂ ಗೊತ್ತಿತ್ತು. ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ಅವಳು ಹೀಗೆ. ಸೊ ಸಾಮ್ರಾಟ್ ನಿಂತ್ಕೊಂಡು ಅವಳ ಕಣ್ಗಳನ್ನೇ ನೋಡ್ತಾ, ಸಮಯ ಬಂದಾಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಮುಂದಕ್ಕೆ ಹೋಗೋದಕ್ಕೆ ಶುರು ಮಾಡ್ದ. ಅವ್ರ ಆಚೆ ಬಂದಾಗ ಅಲ್ಲಿ ನಯನಾಳ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ಸ್ ಕಾರ್ ಮಿರಾ ಮಿರಾ ಅಂತ ಮಿಂಚ್ತಾ ಇತ್ತು. ಸಾಮ್ರಾಟು ಕಾರಲ್ಲಿ ಕೂತ್ಕೊಳ್ತಿದ್ದಂಗೆ ನಯನ ಬರ್ರ್ ಅಂತ ಕಾರ್ ಸ್ಟಾರ್ಟ್ ಮಾಡಿದ್ಲು. ಆ ನೆಕ್ಸ್ಟ್ ಮೂಮೆಂಟೇ ಸಾಮ್ರಾಟ್ ಪ್ರಶ್ನೆಗಳು ಶುರುವಾದ್ವು. ಡ್ಯಾಡ್ ಪ್ರಾಪರ್ಟಿ ಎಲ್ಲಿದೆ? ಇಲ್ಲೇ ಹತ್ರದಲ್ಲ ಅಥವಾ ದೂರನಾ ಅಂತ ಕೇಳ್ದ. ಅವ್ರು ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆ ಪ್ರಾಪರ್ಟಿ ಮಾಡಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಂಡಿಯಾ ಬಿಟ್ಟ ಆಚೆನೂ ಎಷ್ಟೊಂದು ಆಸ್ತಿ ಇದೆ. ಸದ್ಯಕ್ಕಿವಾಗ ನಾವು ಹೋಗ್ತಾ ಇರೋದು ಪುಣೆಗೆ. ವಾಟ್? ಪುಣೆಗ? ಕಾರಲ್ಲಿ ಹೋಗ್ತಿದೀವ? ಮಿನಿಮಮ್ 15 hours ಆದ್ರೂ ಬೇಕಾಗಲ್ವಾ? ಅದಕ್ಕೆ ನಯನ ನಗ್ತಾ, ಎಸ್, ಬಟ್ ನಾವು ಹೀಗೆ ಹೋಗ್ತಾ ಇರೋದು ನಮ್ಮ ಪ್ರೈವೇಟ್ ಏರ್ಪೋರ್ಟ್ಗೆ. ಅಲ್ಲಿಂದ ಪ್ರೈವೇಟ್ ಜೆಟ್ಟಲ್ಲಿ ಪುಣೆಗೆ ಹೋಗ್ತೀವಿ. ಅಬ್ಬಬ್ಬ ಅಂದ್ರೆ 2 hours ಆಗುತ್ತೆ ಅಷ್ಟೇ. ಸಾಮ್ರಾಟ್ ಪ್ರೈವೇಟ್ ಜೆಟ್ ಬಗ್ಗೆ ಕೇಳಿ ಫುಲ್ ಸರ್ಪ್ರೈಸ್ ಆಗ್ಬಿಟ್ಟ. ವಾವ್, ಡ್ಯಾಡ್ ಹತ್ರ ಪ್ರೈವೇಟ್ ಜೆಟ್ ಬೇರೆ ಇತ್ತಾ? ಸಾಮ್ರಾಟ್ ಇನ್ನೋಸೆನ್ಸ್ ನೋಡಿ ನಯನ ಮುಗುಳ್ನಗ್ತಾ, ಪ್ರೈವೇಟ್ ಜೆಟ್ ಮಾತ್ರ ಅಲ್ಲ, ಒಂದು ಶಿಪ್, ಒಂದು ಯಾಚ್, ಸುಮಾರು ಐಲ್ಯಾಂಡ್ಸ್, ಲಿಸ್ಟ್ ತುಂಬಾನೇ ದೊಡ್ಡದಿದೆ ಬಿಡು. ಬೇಜಾನ್ ಅಸೆಟ್ಸ್ ಮಾಡಿಟ್ಟು ಹೋಗಿದ್ದಾರೆ. ಹಾಗೆ ಇಬ್ರು ಮಾತಾಡ್ತಾ ಏರ್ಪೋರ್ಟ್ ರೀಚ್ ಆಗಿ ಜೆಟ್ ಒಳಗಡೆ ಕೂತ್ಕೊಂಡ್ರು. ಜೆಟ್ ನೋಡೋಕೆ ಒಂದು ಪುಟ್ಟ ಐಷಾರಾಮಿ ಬಂಗ್ಲೆ ತರ ಇತ್ತು. ವೈಟ್ ಸೋಫಾನೇ ಅದಕ್ಕೆ ಒಂದು ಕಳೆ. ಅಲ್ಲೇ ಕಿಚನ್, ಬಾರ್ ಜೊತೆಗೆ ಟಿವಿ, ಬೇಕಾಗಿರೋ ಎಲ್ಲಾ ಥಿಂಗ್ಸು ಇತ್ತು. ಜೆಟ್ ಲ್ಯಾಂಡ್ ಆಗ್ತಿದ್ ಕೂಡ್ಲೆ ಪಿಕಪ್ ಮಾಡೋದಕ್ಕೆ ಮತ್ತೊಂದು ಕಾರ್ ರೆಡಿಯಾಗಿತ್ತು. ಸುಮಾರು 10 ನಿಮಿಷ ಆದ್ಮೇಲೆ ಕಾರ್ ಹೋಗಿ ಭದ್ರವಾದ ಕೋಟೆ ತರ ಇರೋ ಬಂಗ್ಲೆ ಮುಂದೆ ನಿಂತ್ಕೊಳ್ತು. ಅದು ನಾರ್ಮಲ್ ಬಂಗ್ಲೆ ಏನೋ ಅಲ್ಲ, ಬ್ರಿಟಿಷರು ಕಾಲದ ಸಮ್ಮರ್ ಪ್ಯಾಲೇಸ್ ಇರ್ಬೇಕೇನೋ ಅನ್ನೋ ಹಾಗಿತ್ತು. ಅವರಿಬ್ರು ಕೆಳಗಿಳಿಯೋಕ್ ಹೊರಟಿದ್ರು. ಅಷ್ಟರಲ್ಲಿ ಸಾಮ್ರಾಟ್ ನಯನ ಕಡೆ ನೋಡಿ, ನಂದಿತಾ, ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್? ಈ ಮೀಟಿಂಗಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ದೀವಿ? ನಾನ್ ಟೈಗರ್ ಅಂತ ಎಲ್ರಿಗೂ ಗೊತ್ತಾಗತ್ತಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಕೇಳ್ದ. ನಯನ ಅವನ್ಗೆ ಅರ್ಥ ಮಾಡಿಸೋ ಹಾಗೆ, ಹೌದು, ಮತ್ತೆ ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡು. ನೋಡು ಸಾಮ್ರಾಟ್, ಒಂದಲ್ಲ ಒಂದಿನ ಈ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ ಅಲ್ವಾ ಅಂದ್ಲು. ಆದ್ರೆ ಸಾಮ್ರಾಟ್ ನರ್ವಸ್ ಆಗಿದ್ದ. ಅದನ್ನ ಅಬ್ಸರ್ವ್ ಮಾಡಿದ್ ನಯನ, ಲುಕ್ ಸಾಮ್ರಾಟ್, ನೀನೇನು ತಲೆ ಕೆಡ್ಸ್ಕೋಬೇಡ. ಅಕ್ರಮ್ ಸರ್ ಮತ್ತೆ ನಾನು ಮ್ಯಾನೇಜ್ ಮಾಡ್ತೀವಿ. ನಾವಿವಾಗ ಇಲ್ಲಿ ಬಂದಿರೋದು ಪ್ರಾಪರ್ಟಿ ನೋಡೋದಕ್ಕೆ. ಜಸ್ಟ್ ಪೇಪರ್ ವರ್ಕ್ ಇರುತ್ತೆ ಅಷ್ಟೇ. ಸೊ ಚಿಲ್. ಅಷ್ಟರಲ್ಲಾಗ್ಲೇ ಅವರು ಮೇನ್ ಡೋರ್ ಹತ್ರ ಹೋಗಿದ್ರು. ಗಾರ್ಡ್ ಎಲೆಕ್ಟ್ರಿಕ್ ಕಾರ್ಡ್ನ ಸ್ವೈಪ್ ಮಾಡಿ ಡೋರ್ ಓಪನ್ ಮಾಡ್ದ. ನಯನ ಸಾಮ್ರಾಟ್ ಒಳಗಡೆ ಹೋದಾಗ ಅಲ್ಲಿ ಹೈಟ್ ಆಗಿರೋ ಹ್ಯಾಂಡ್ಸಮ್ ವ್ಯಕ್ತಿ ಒಬ್ಬ ಪದೇ ಪದೇ ವಾಚ್ ನೋಡ್ತಾ ನಿಂತಿದ್ದ. ಡೋರ್ ಓಪನ್ ಆದ ಕೂಡ್ಲೆ ಅವನ ಮುಖದಲ್ಲಿ ಸ್ವಲ್ಪ ಕಿರಿಕಿರಿ ಇರೋದು ಸಾಮ್ರಾಟ್ ಅಬ್ಸರ್ವ್ ಮಾಡ್ದ. ಬಟ್ ಆ ವ್ಯಕ್ತಿ ಕ್ವಿಕ್ ಆಗಿ ಫೇಕ್ ಸ್ಮೈಲ್ ಮಾಡ್ತಾ ನಯನ ಕಡೆ ಬಂದ. ಲೇಟಾಗಿ ಬಂದ್ರೆ ಆದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಬಂದ್ರಲ್ಲ. ಹೌ ಆರ್ ಯು ಮಿಸ್ ನಯನ? ಹಾಗೆ ಕೇಳಿದ್ ಬೇರೆ ಯಾರೂ ಅಲ್ಲ, ಮಿಸ್ಟರ್ ಮಾಂಟಿ. ನಯನ ಮುಂದೆ ಹೋಗಿ, ಐ ಆಮ್ ಫೈನ್, ಹೌ ಅಬೌಟ್ ಯು? ಸುಮಾರು ದಿನ ಆದ್ಮೇಲೆ ನಾನು ನೋಡ್ತಿದ್ದೀನಿ ಮಾಂಟಿ ಅಂತ ಅವಳು ಅಣುಕ್ಸೋ ತರ ಹೇಳಿದ್ಲು. ಹಾ, ಇಲ್ಲಿ ತನಕ ಚೆನ್ನಾಗಿದೆ, ಬಟ್ ಇನ್ಮೇಲೆ ಗೊತ್ತಿಲ್ಲ. ಅದಕ್ಕೆ ನಾನು ಇಲ್ಲಿಂದ ಆದಷ್ಟು ಬೇಗ ಹೊರಡೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ವಾಟ್ಸ್ ದ ಹರಿ ಮಾಂಟಿ? ಯಾಕೆ ಅಷ್ಟೊಂದು ಅರ್ಜೆಂಟು? ಮೊದಲು ಎಲ್ಲಾನು ಟೈಗರ್ಗೆ ರಿಟರ್ನ್ ಕೊಡಬೇಕು. ನೀನು ಎಷ್ಟು ದಿನ ಅಂತ ಒಬ್ನೇ ಎಲ್ಲಾ ಹೊರೆನೋ ತಲೆ ಮೇಲೆ ಹೊತ್ಕೋತ್ಯಾ ಹೇಳು? ನಯನ ಟಾಂಗ್ ಕೊಡೋ ತರ ಹೇಳಿ ಮಾಂಟಿನೇ ದೃಷ್ಟಿ ಇಟ್ಟು ನೋಡಿದ್ಲು. ಏನಿದೆಲ್ಲ ಡ್ರಾಮಾ? ಸಡನ್ ಆಗಿ ಟೈಗರ್ ವಾಪಸ್ ಬಂದ ಅಂದ್ರೆ ನೀವೆಲ್ಲ ನಂಬಿಟ್ರಾ? ಎಷ್ಟು ವರ್ಷ ಎಲ್ಲಿದ್ದ, ಏನ್ ಮಾಡ್ತಿದ್ದ ಅಂತ ಯಾರು ಕೇಳ್ದೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡ್ಬೇಕು ಅನ್ಕೊಂಡ್ಬಿಟ್ರಾ? ಎಷ್ಟು ವರ್ಷ ಈ ಸಾಮ್ರಾಜ್ಯನ ನೋಡ್ಕೊಳ್ಳೋದಕ್ಕೆ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನಿ ಅಂತ ನಿನ್ಗೂ ಗೊತ್ತು ತಾನೆ. ಕೆಲವೊಂದ್ಸಲ ನಾನೇ ಟೈಗರ್ ಅಂತ ಪೋರ್ಟ್ರೇ ಮಾಡ್ಕೊಂಡು ಮ್ಯಾನೇಜ್ ಮಾಡಿದ್ದೀನಿ, ಎಷ್ಟೊಂದು ರಿಸ್ಕ್ ತಗೊಂಡಿದ್ದೀನಿ. ಆದ್ರೂ ನನ್ನ ಬಗ್ಗೆ ಯಾರು ಕೇರ್ ಮಾಡ್ತಿಲ್ಲ. ಹೋಗ್ತಾ ಹೋಗ್ತಾ ಮಾಂಟಿ ವಾಯ್ಸ್ ಜೋರಾಗ್ತಾ ಇತ್ತು. ತಕ್ಷಣ ಅವನು ಒಂದು ಹೆಜ್ಜೆ ಮುಂದೆ ಬಂದು, ಹಾಗಾದ್ರೆ ಹೇಳು, ನಿನ್ಗೇನ್ ಬೇಕು ಅಂತ ಕೇಳ್ಬಿಟ್ಟ. ಮಾಂಟಿ ಪಟ್ ಅಂತ ಸಾಮ್ರಾಟ್ ಕಡೆ ಟರ್ನ್ ಆಗಿ ಅವನನ್ನೇ ಮೇಲಿಂದ ಕೆಳಗ್ ನೋಡ್ತಾ, ನಯನ, ಓಯಿಸಿ, ನೀನ್ ಕರ್ಕೊಂಡು ಬಂದಿದ್ಯಾ ಇವನನ್ನ ಅಂತ ಕೇಳ್ದ. ಹಾ ಹೌದು, ನನ್ನ ಬಿಸ್ನೆಸ್ ಪಾರ್ಟ್ನರ್ ಸಾಮ್ರಾಟ್ ಅಂತ ಹೇಳ್ದವಳು ಒಂದು ಫೇಕ್ ಸರ್ನೇಮ್ ಕೊಡ್ಬೇಕು ಅಂತ ಯೋಚಿಸ್ತಿದ್ಲು. ಅಷ್ಟರಲ್ಲಿ ಮಾಂಟಿ ಮಧ್ಯೆ ಬಾಯಿ ಹಾಕಿ, ಸಾಮ್ರಾಟ ಅಲ್ಲ, ನೀನ್ ಹೇಳಿದ್ದು ಟೈಗರ್ನ ಕರ್ಕೊಂಡ್ ಬರ್ತೀನಿ ಅಂತ ಅಲ್ವಾ? ಹಾ ಹೆದ್ರುಕೊಂಡ್ ಬಾಲ ಮಡ್ಸ್ಕೊಂಡ್ ಓಡ್ ಹೋದ್ನಾ? ಅವನು ಹುಲಿ ಅಲ್ಲ, ಇಲಿ. ಸಾಮ್ರಾಟ್ ವಸಿಷ್ಠ, ಸಂಜಯ್ ವಸಿಷ್ಠನ್ ಏಕೈಕ ವಾರಸ್ದಾರ, ದಿ ಟೈಗರ್. ನಾನೇ ಹುಲಿ. ಹುಲಿ ಯಾವತ್ತೂ ಬಾಲ ಮುದ್ರಕೊಂಡು ಹೋಗಲ್ಲ, ತನ್ನ ವೈರಿಗಳ ಬಾಲನ ಕತ್ತರಿಸುತ್ತೆ. ಸಾಮ್ರಾಟ್ ಹೇಳಿದ್ನ ಕೇಳಿ ಮಾಂಟಿ ನಿಂತಲೇ ನಗೋದಕ್ ಶುರು ಮಾಡ್ದ. ಹೇಯ್ ನಯನ, ಇವನನ್ ಯಾವ ಡ್ರಾಮಾ ಸ್ಕೂಲಿಂದ ಕರ್ಕೊಂಡ್ ಬಂದೆ? ಜೂನಿಯರ್ ಆರ್ಟಿಸ್ಟ್ ಆಗಿದ್ರು ಪರವಾಗಿಲ್ಲ, ಚೆನ್ನಾಗಿ ಆಕ್ಟ್ ಮಾಡ್ತಾರೆ.
ಇನ್ನೊಂಚೂರ್ ಚೆನ್ನಾಗಿ ಆಕ್ಟ್ ಮಾಡಿದಿದ್ರೆ ನಾನು ನಂಬೇ ಬಿಡ್ತಿದ್ದೆ. ಹಾ ಕೂಡ್ಲೆ ಮುಂದೆ ಹೋಗಿ ನಿಂತ್ಕೊಂಡು, ಮಾಂಟಿ ಸ್ಟಾಪ್ ಇಟ್, ಇವನೇ ಟೈಗರ್ ಅಂದ್ಬಿಟ್ಲು. ಈ ಸಲ ಮಾಂಟಿ ಮುಖದಲ್ಲಿ ನಗು ಮಾಯ ಆಗಿ ಕೋಪ ಆವರ್ಸ್ಕೊಂತು. ಏನ್ ಹೇಳ್ತಿದ್ಯಾ ನಯನ? ಯಾವನ್ನೋ ಕರ್ಕೊಂಡ್ ಬಂದು ಟೈಗರ್ ಅಂತ ಹೇಳಿ ಆಸ್ತಿನೆಲ್ಲ ಹೊಡೆಯೋದಕ್ ಸಂಚಾಗ್ತಿದ್ಯಾ? ಅದೆಲ್ಲ ನನ್ನ ಹತ್ರ ನಡೆಯಲ್ಲ. ಅಂಡ್ ನೀನ್ ನಿಜವಾಗ್ಲೂ ಟೈಗರೇ ಆಗಿದ್ದಿದ್ರೆ ಇಷ್ಟು ವರ್ಷ ಎಲ್ ತಲೆ ಮರೆಸ್ಕೊಂಡಿದ್ದೆ? ನಿಮ್ಮಪ್ಪ ಇಷ್ಟೊಂದೆಲ್ಲ ಆಸ್ತಿ ಬಿಟ್ಟು ಹೋಗಿದ್ದಾರೆ ಅಂತ ಇಷ್ಟು ವರ್ಷ ನೆನಪಿರ್ಲಿಲ್ವಾ? ಈ ಕಡೆ ನಯನಾಗೆ ಸಾಮ್ರಾಟ್ ಕೋಪ ನೋಡಿ ತಲೆ ದಿಮ್ ಅಂತ ಇತ್ತು. ಗೈಸ್ ಪ್ಲೀಸ್ ಸ್ಟಾಪ್ ದಿಸ್. ಟೈಗರ್ ಕಾಮ್ ಡೌನ್, ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ ಅಂತ ಫೋರ್ಸ್ ಮಾಡಿ ಇಬ್ರನ್ನು ದೂರ ಮಾಡಿದ್ಲು. ಸಾಮ್ರಾಟ್ 2 ಹೆಜ್ಜೆ ಮುಂದೆ ಬಂದು ಮಾಂಟಿ ಕಣ್ಣನ್ನೇ ನೇರವಾಗಿ ದೃಷ್ಟಿ ಇಟ್ಟು ನೋಡಿ, ಒಂದ್ ವಿಷಯ ಹೇಳ್ತೀನಿ ಕೇಳು. ನಾನು ಇಷ್ಟು ವರ್ಷ ಕಣ್ಮರೆ ಆಗಿದ್ದು ನನ್ನಿಷ್ಟದ ಪ್ರಕಾರ ಅಲ್ಲ, ಅನಿವಾರ್ಯದಿಂದ ಅಷ್ಟೇ. ಜವಾಬ್ದಾರಿಗಳಿಂದ ತಪ್ಪಿಸ್ಕೊಂಡು ದೂರ ಓಡ್ ಹೋಗಿದ್ದೆ ಅಂತ ಮಾತ್ರ ಅನ್ಕೋಬೇಡ. ನನ್ನ ಸ್ಥಿತಿ ಕಾರಣ ಆದವನು ಒಬ್ಬ ಇದ್ದಾನೆ ಅಂದ. ಅವನ್ ಮಾತು ಕೇಳಿ ಮಾಂಟಿ ಕಣ್ಮಿಟಕ್ಸ್ತಾ, ನೋಡು ನಾನು ಆಲ್ರೆಡಿ ಕೋಪದಲ್ಲಿದ್ದೀನಿ, ಇನ್ನೂ ತಲೆ ಕೆಡಿಸ್ಬೇಡ. ನಿನ್ನ ಸಾಯಿಸಿ ಹೊರಗಡೆ ಕಾಡಲ್ಲಿ ನೇತಾಕೋಕ್ಕೂ ಮುಂಚೆ ನೀನ್ ಯಾರು ಅಂತ ಹೇಳ್ಬಿಡು ಅಂತ ಕೂಗ್ದ. ಸಾಮ್ರಾಟ್ ಹಲ್ ಕಡಿತಾ, ಕೋಪ ಮಾಡ್ಕೋಬೇಕಾಗಿರೋದು ನೀನಲ್ಲ, ನಾನು. ಯಾಕೆಂದ್ರೆ ನನ್ನ ಡ್ಯಾಡ್ಗೆ ಗುಂಡು ಹಾರಿಸಿ ಕೊಂದಿದ್ದು ನಿನ್ ತಂದೆ ರಾಣ. ಅದನ್ ಕೇಳಿ ಮಾಂಟಿಗೆ ಶಾಕ್ ಹೊಡೆದಂಗಾಯ್ತು. ಅವನು ಕಣ್ಣು ಬಾಯಿ ಎರಡನ್ನೂ ಓಪನ್ ಮಾಡ್ಕೊಂಡು ಸಾಮ್ರಾಟ್ನೇ ನೋಡ್ದ. ಅವನ ಎಕ್ಸ್ಪ್ರೆಷನ್ ನೋಡಿ ಸಾಮ್ರಾಟ್ಗೆ ಡೌಟ್ ಸ್ಟಾರ್ಟ್ ಆಯ್ತು. ನಿಜವಾಗ್ಲೂ ಇವನ್ಗೆ ರಾಣನೇ ಡ್ಯಾಡ್ನ ಕೊಂದಿದ್ದು ಅಂತ ಗೊತ್ತಿಲ್ವಾ, ಅಥವಾ ನಾಟಕ ಮಾಡ್ತಿದ್ದಾನ ಅಂತ. ಸಾಮ್ರಾಟ್ಗೆ ಇನ್ನೂ ಏನೇನೋ ಹೇಳ್ಬೇಕು. 18 ವರ್ಷದಿಂದ ಒಳಗಡೆ ಇಟ್ಕೊಂಡಿರೋ ರೋಷನ್ ಎಲ್ಲ ಆಚೆ ಹಾಕ್ಬೇಕು ಅನ್ನಿಸ್ತಾ ಇತ್ತು. ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಳ್ತಿದ್ದ. ಅಷ್ಟರಲ್ಲಿ ಮಾಂಟಿ, ಏನ್ ಹೇಳ್ತಿದ್ಯಾ ನೀನು? ತಲೆ ಸರಿ ಇದ್ಯಾ? ಯಾರ ಬಗ್ಗೆ ಮಾತಾಡ್ತಿದ್ಯಾ ಗೊತ್ತಾ? ಹೌದು, ನಾನ್ ಸತ್ಯನೇ ಹೇಳ್ತಾ ಇದ್ದೀನಿ. ಹೋಗಿ ನಿನ್ನ ಅಪ್ಪನ್ ಕೇಳ್ಕೊಂಡ್ ಬಾ, ಅವತ್ ರಾತ್ರಿ ಏನಾಯ್ತು ಅಂತ ಅವನೇ ಹೇಳ್ತಾನೆ. ಇನ್ ಯಾವುದನ್ನು ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ ಅನ್ಸಿ ಸಾಮ್ರಾಟ್ ಹೇಳೇ ಬಿಟ್ಟ. ಮಾಂಟಿ ಗಂಟ್ಲು ಸರಿ ಮಾಡ್ಕೊಂಡು, ಇಲ್ಲ ಇಲ್ಲ, ನಾನಿದನ್ನೆಲ್ಲ ನಂಬಲ್ಲ. ನಮ್ಮಪ್ಪ ಸಾಯೋಕ್ಕೂ ಮುಂಚೆ ನಿಮ್ಮಪ್ಪನ್ ಸಾಯಿಸಿದ್ರ? ಹೌದು, ಅವತ್ ನಿಮ್ಮಪ್ಪ ಡ್ಯಾಡ್ನ ಮರ್ಡರ್ ಮಾಡಿದ್ದು ಅಲ್ದೆ ನನ್ನ ಮೇಲ್ ಕೂಡ ಫೈರ್ ಮಾಡ್ದ. ನನ್ ಲಕ್ ಚೆನ್ನಾಗಿತ್ತು, ಬಚಾವಾದೆ. ಈಗ ಹಳೇದೆಲ್ಲ ಬಡ್ಡಿ ಸಮೇತ ಲೆಕ್ಕ ಕೊಡೋದಕ್ ಬಂದಿದ್ದೀನಿ. ನಮ್ಮ ಅಪ್ಪನ ಸಿಂಹಾಸನದ ಮೇಲೆ ಇಷ್ಟು ವರ್ಷ ಕೂತು ಎಂಜಾಯ್ ಮಾಡಿದ್ ಸಾಕು. ನಾನ್ ಬಂದಾಯ್ತು. ಇದನ್ನೆಲ್ಲ ಬಿಟ್ಟು ಸೈಡ್ಗೆ ಹೋದ್ರೆ ಬದ್ಕೊಂತ್ಯ. ಸಾಮ್ರಾಟ್ ಕಣ್ಣಲ್ಲಿ ಯಮನ್ ಛಾಯೆ ಕಾಣಿಸ್ತಿತ್ತು. ಮಾಂಟಿಗೆ ಮೈಯೆಲ್ಲ ಉರ್ದೋಯ್ತು. ಇದುವರೆಗೂ ಅವನ್ ಮುಂದೆ ಈ ತರ ಎದೆ ಕೊಟ್ಟು ಯಾರೂ ನಿಂತಿರ್ಲಿಲ್ಲ. ಇಷ್ಟು ಕೇವಲವಾಗೂ ಮಾತಾಡ್ದೋರಿರ್ಲಿಲ್ಲ. ಮಾಂಟಿ ಸಿಟ್ ತಡ್ಕೊಳ್ಳೋದಕ್ಕಾಗದೆ ಗನ್ ತೆಗೆದು ಸಾಮ್ರಾಟ್ ಹಣೆಗಿಟ್ಬಿಟ್ಟ. ಈಗ ಮಾಂಟಿ ಕಂಟ್ರೋಲ್ ಕಳ್ಕೊಂಡು ಶೂಟ್ ಮಾಡ್ಬಿಡ್ತಾನ. ಸಂಜಯ್ ಹಾಗೇನೆ ಸಾಮ್ರಾಟ್ ಕೂಡ ಅನ್ಯಾಯವಾಗಿ ಸಾಯ್ತಾನ, ಅಥವಾ ಸಾಮ್ರಾಟ್ ಇಲ್ಲೇ ಈಗ್ಲೇ ಮಾಂಟಿನ ಕೊಂದು ಬಿಡ್ತಾನ? ತಿಳ್ಕೊಳ್ಬೇಕು ಅಂದ್ರೆ ಮಿಸ್ ಮಾಡದೆ ಮುಂದಿನ ಎಪಿಸೋಡ್ ಕೇಳಿಸ್ಕೊಳ್ಳಿ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.